ಓಕೆ. ಅಂದ್ರೆ ಶ್ರೀಗಂಧದ ಎಣ್ಣೆನೇ ಪ್ರಮುಖವಾಗಿ ಶ್ರೀಗಂಧದ ಸೋಪ್‌ಗೆ ಬೇಕಾಗುತ್ತೆ. ಹೌದು. ಇವಾಗ ಎಣ್ಣೆ ಇಲ್ದಲೆ ಸೋಪ್ ಸಾಧ್ಯನೇ ಇಲ್ಲ. ಏನು ಮೇಡಮ್ ಶಾರ್ಟೇಜ್ ಆಗ್ತಾ ಇದೆ ಅಥವಾ ಇವಾಗ ಹೇಗೆ ಏನು? ನಮಗೆ ಮುಂಚಿನ ಥರ ನಿಮಗೆ ಗೊತ್ತು ಶ್ರೀಗಂಧದ ನಾಡು ಅಂತಲೇ ನಾವು ಕರ್ನಾಟಕನ ಹೇಳ್ತಾ ಇದ್ವಿ. ಬಟ್ ಈಗ ನಮಗೆ ಸ್ಕೇರ್ಸಿಟಿ ಆಫ್ ದ ರಾ ಮೆಟೀರಿಯಲ್. ಮುಂಚೆ ಅಬಂಡೆಂಟ್ ಆಗಿತ್ತು ಮೆಟೀರಿಯಲ್ಲು. ಈಗ ನಾವು ನಾವೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಹೊರಗಡೆಯಿಂದ ಇಂಟರ್ಸ್ಟೇಟಿಂದ ತಗೋತಾ ಇದ್ದೀವಿ, ಗೌರ್ನಮೆಂಟ್ ಡಿಪೋಟ್ಸಿಂದ ತಗೋತಾ ಇದ್ದೀವಿ. ಸೊ ನಮಗೆ ರಾ ಮೆಟೀರಿಯಲ್ ಸ್ಕೇರ್ಸಿಟಿ ಇದೆ. ಸೊ ಇದು ಕಲೆಕ್ಟಿಂಗ್ ಪಾಟ್ ಸ್ಟ್ರಕ್ಚರು ನೀವು ನೋಡ್ಬೋದು. ಈ ಲೆವೆಲ್ವರೆಗೆ ವಾಟರ್ ಇರುತ್ತೆ. ಅದೇನು ಆಯಿಲ್ ಲಿಬ್ರೇಟ್ ಆಗುತ್ತಲ್ಲ, ದಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಕಲೆಕ್ಟಿಂಗ್ ಪಾಟ್. ಸೊ ಸಿನ್ಸ್ ಆಯಿಲ್ ವಿಸ್ಕಾಸಿಟಿ ಇಸ್ ಮೋರ್, ಇಟ್ ಫ್ಲೋಸ್ ಆನ್ ದ ಸರ್ಫೇಸ್. ಅದು ಗೋಲ್ಡನ್ ಎಲ್ಲೋ ಲೇಯರ್ ಇರುತ್ತೆ ಇನ್ ಕಲರ್ ಆ್ಯಂಡ್ ಇಟ್ ವಿಲ್ ಬಿ ಸ್ಕೂಪ್ಡ್ ಔಟ್. ಸ್ಕೂಪ್ ಮಾಡಿ ನಾವು ಕಲೆಕ್ಟ್ ಮಾಡಿ ಇದೇನು ಔಟ್ಪುಟ್ ಇರುತ್ತಲ್ಲ, ಇದರಿಂದ ನಾವೇನು ತೆಗಿತೀವಿ ಎಣ್ಣೆ, ಅದನ್ನು ಕ್ರೂಡ್ ಸ್ಯಾಂಡಲ್ವುಡ್ ಆಯಿಲ್ ಅಂತ ಹೇಳ್ತೀವಿ. ಫರ್ದರ್ ಇಟ್ ರಿಕ್ವೈರ್ಸ್ ಪ್ಯೂರಿಫಿಕೇಶನ್. ಸೊ ಇದರಲ್ಲಿ ಇನ್ನೂ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ವಾಟರ್ ಕಂಟೆಂಟ್ ಇರುತ್ತೆ. ವಾಟರ್ ಕಂಟೆಂಟು ರೆಸಿಡ್ಯೂಸ್ ಎಲ್ಲ ಇರುತ್ತೆ. ಫರ್ದರ್ ಪ್ಯೂರಿಫೈ ಮಾಡಿ ಫೈನಲ್ ಪ್ರಾಡಕ್ಟ್ನ ನಾವು ತಗೊಳ್ಳೋಂಥದ್ದು. ಸೊ ಔಟ್ಪುಟ್ ಆಫ್ ದಿಸ್ ಇಸ್ ಕಾಲ್ಡ್ ಕ್ರೂಡ್ ಆಯಿಲ್.